ದಾವಣಗೆರೆ ದಕ್ಷಿಣ ಬಾಗಲಕೋಟೆ ಕ್ಷೇತ್ರದ ಬೈ ಎಲೆಕ್ಷನ್ ಮತದಾನ ಮುಗಿಯುತ್ತಲೇ ಸೋಲು ಗೆಲುವಿನ ಲೆಕ್ಕಾಚಾರ ಬಹಳ ಜೋರಾಗಿ ನಡೀತಾ ಇದೆ. ದಾವಣಗೆರೆ ದಕ್ಷಿಣ ಬಾಗಲಕೋಟೆ ಫಲಿತಾಂಶದತ್ತ ಎಲ್ಲರ ಕಣ್ಣು. ಮತದಾನ ಮುಗಿತಾ ಇದ್ದಂತೆ ಕ್ರೆಡಿಟ್ ಬಾರ್ ಲೆಕ್ಕಾಚಾರ. ಆಡಳಿತ ಪಕ್ಷ ಕಾಂಗ್ರೆಸ್ ಬತ್ತಳಿಕೆಯಲ್ಲಿ ಗೆಲುವಿನ ಹಲವು ಅಸ್ತ್ರಗಳು. 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ರೆ ಸಿಎಂ ಡಿಸಿಎಂ ಶಕ್ತಿ ಹೆಚ್ಚಳ. ನಾಯಕತ್ವ ಗೊಂದಲ ನಡುವೆ ಬೈ ಎಲೆಕ್ಷನ್ ನಲ್ಲಿ ಶಕ್ತಿ ಪ್ರದರ್ಶನ. ಉಪಸಮರದಲ್ಲಿ ಗೆದ್ರೆ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಸಿದ್ಧತೆ. ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನು ಸಮರ್ಥವಾಗಿ ಎದುರಿಸಬಹುದು. ಮತ್ತೆ ಸಿಎಂ ಸಿದ್ದರಾಮಯ್ಯ ಜೊತೆ ಅಹಿಂದ ನಿಂತಿದೆ ಅನ್ನೋದು ಸಾಬೀತು. ಲಿಂಗಾಯತ ಸಮುದಾಯಕ್ಕೂ ಕೈ ಹಿಡಿದಿರುವಂತಹ ಸಂದೇಶ ರವಾನೆ ಆಗತ್ತೆ. ನೋಡಿ, ಈಗ ಸೋಲು ಗೆಲುವಿನ ಲೆಕ್ಕಾಚಾರ. ಗೆದ್ರೆ ಏನಾಗತ್ತೆ, ಯಾರಿಗೆ ಪ್ಲಸ್ ಪಾಯಿಂಟು, ಯಾರಿಗೆ ಮೈನಸ್ ಪಾಯಿಂಟು, ಹೆಂಗೆ ವರ್ಕೌಟ್ ಆಗತ್ತೆ, ಏನೇನು ತಿಳ್ಕೊಳ್ಬೋದು ಎಲ್ಲ ವಿಮರ್ಶಿಸ್ತಾ ಇದ್ದಾರೆ. ಬಾಗಲಕೋಟೆ ಮತ್ತು ದಾವಣಗೆರೆ ಬೈ ಎಲೆಕ್ಷನ್ ರಿಸಲ್ಟ್ ಯಾವ್ದಾದ್ರ ಮೇಲೆ ಪರಿಣಾಮ ಬೀರ್ಬೋದು, ಏನೇನು ಕ್ಲಾರಿಟಿಗಳು ಸಿಗ್ಬೋದು ಅಂತ. ಈ ಕಡೆ ಬಿಜೆಪಿಯಲ್ಲಿ ನೋಡಿದ್ರೆ ಅವ್ರದ್ದೊಂದಷ್ಟು ಹೊಂದಾಣಿಕೆ ಮೈತ್ರಿ ನಾಯಕರುಗಳದ್ದು. ಆಮೇಲೆ ಈ ಭಿನ್ನಮತ ಎಲ್ಲ ಮರೆತು ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿದ್ರು ರಾಜ್ಯಾಧ್ಯಕ್ಷರನ್ನು ಹೊರತುಪಡಿಸಿ, ಅದೊಂದಷ್ಟು. ಈ ಕಡೆ ಕಾಂಗ್ರೆಸ್ನಲ್ಲಿ ನೋಡೋದಾದ್ರೆ ನಾಯಕತ್ವದ ಲೆಕ್ಕಾಚಾರ ಬೇರೆ ಇದೆ, ಅಹಿಂದ ಸೂತ್ರ ಬೇರೆ ಇದೆ, ಲಿಂಗಾಯತರು ಮತ ಯಾರ ಕಡೆ ಏನು ಎತ್ತ ಅನ್ನೋದು ಗೊತ್ತಾಗತ್ತೆ. ಸೊ ಇದೆಲ್ಲ ಲೆಕ್ಕಾಚಾರವನ್ನು ಹಾಕಲಾಗ್ತಾ ಇದೆ. ಇದೀಗ ಸೋಲು ಗೆಲುವಿನ ಲೆಕ್ಕಾಚಾರ ಪರಾಮರ್ಶೆ ವಿಮರ್ಶೆಗಳನ್ನು ಮಾಡಲಾಗ್ತಾ ಇದೆ. ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಸೋತ್ರೆ ಭಾರಿ ಮುಖಭಂಗ. ಬಿಜೆಪಿ ಗೆದ್ರೆ ಸರ್ಕಾರದ ವಿರುದ್ಧ ಹಲವು ಅಸ್ತ್ರಗಳ ಬಳಕೆ. ಬೈ ಎಲೆಕ್ಷನ್ ಮುಂದಿನ ಚುನಾವಣೆಗಳ ದಿಕ್ಸೂಚಿ. ಕಾರ್ಯಕರ್ತರಿಗೆ ಜೋಶು. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಮತ್ತಷ್ಟು ಗಟ್ಟಿ. ಸರ್ಕಾರಕ್ಕೆ ಜನ ಬೆಂಬಲ ಇಲ್ಲ ಅನ್ನುವಂಥ ಸಂದೇಶ ರವಾನೆ ಆಗ್ಬಿಡತ್ತೆ. ಬಿಜೆಪಿ ಅಭ್ಯರ್ಥಿಗಳು ಸೋತ್ರೆ ಎದುರಾಗಲಿದೆ ಹಲವು ಸವಾಲುಗಳು. ಬಿಜೆಪಿ ಪಕ್ಷದಲ್ಲಿ ಮತ್ತೆ ನಾಯಕತ್ವ ಬದಲಾವಣೆಯ ಕೂಗು ಮುನ್ನೆಲೆಗೆ ಬರಬಹುದು. ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಭಿನ್ನಮತ ಮೂಡಬಹುದಾದ ಸಾಧ್ಯತೆಗಳು ಕೂಡ ಇದೆ. ಅಕಸ್ಮಾತ್ ಬಿಜೆಪಿ ಗೆಲ್ತು ಅಂತಂದರೆ ಅದೊಂದು ಲೆಕ್ಕಾಚಾರ. ಅಂದರೆ ಕಾಂಗ್ರೆಸ್ನವರಿಗೆ ಮುಖಭಂಗ ಆಗುತ್ತೆ. ಅವ್ರದ್ದೇ ಸರ್ಕಾರ ಇತ್ತು, ಅವ್ರದ್ದೇ ಕ್ಷೇತ್ರಗಳಾಗಿದ್ವು, ಸೋತುಬಿಟ್ರು, ಜನರ ವಿರೋಧ ಅನ್ನೋದು ಇದೆ, ಈ ಸರ್ಕಾರ ಇಷ್ಟ ಆಗ್ತಾ ಇಲ್ಲ, ಸರ್ಕಾರದ ನಡೆ ಇಷ್ಟ ಆಗ್ತಾ ಇಲ್ಲ, ಜನರಿಗೆ ಸಾಕಾಗಿ ಹೋಗ್ಬಿಟ್ಟಿದೆ, ಈ ಸರ್ಕಾರ ಹೋದ್ರೆ ಸಾಕಂತ ಕಾಯ್ತಾ ಇದ್ದಾರೆ ಅನ್ನೋದು. ಅಕಸ್ಮಾತ್ ಏನಾದರೂ ಕಾಂಗ್ರೆಸ್ಸೇ ಬಂತು ಅಂತಂದರೆ ಮೈತ್ರಿ ಮತ್ತು ಬಿಜೆಪಿಯಲ್ಲಿ ಒಂದಷ್ಟು ಬೆಳವಣಿಗೆ ಆಗ್ಬೋದು. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಮಿ, ಈಗ ಎಲೆಕ್ಷನ್ಗಿಂತ ಮುಂಚಿತವಾಗಿ ಒಂಥರ ಲೆಕ್ಕಾಚಾರ, ಎಲೆಕ್ಷನ್ ಮುಗಿದ ಮೇಲೆ ಸೋಲು ಗೆಲುವಿನ ಲೆಕ್ಕಾಚಾರದ ಜೊತೆಗೆ ಪರಾಮರ್ಶೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಸೊ ಯಾರು ಗೆದ್ರೆ ಏನಾಗ್ಬೋದು, ಯಾರಿಗೆ ಲಾಭ, ಯಾರಿಗೆ ನಷ್ಟ, ಏನೇನು ಚರ್ಚೆಗಳಾಗ್ತಾ ಇದೆ? ನಿತಿ, ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ ಸಾಕಷ್ಟು ಚರ್ಚೆಗಳಿಗೆ ಒಳಗಾಗ್ತಾ ಇರೋಂಥದ್ದು. ಈಗಾಗಲೇ ಎಲೆಕ್ಷನ್ ಕೂಡ ಮುಗಿದೆ, ಮತದಾನ ಕೂಡ ಆಗಿದೆ. ಅಬ್ಬರದ ಪ್ರಚಾರವನ್ನ ಎರಡೂ ಕಾಂಗ್ರೆಸ್ ಹಾಗೂ ಬಿಜೆಪಿ ಜೆಡಿಎಸ್ ನಾಯಕರು ಮುಗಿಸಿರೋಂಥದ್ದು, ಮತದಾನ ಮುಗಿದಿರೋಂಥದ್ದು. ಆದರೆ ಈಗ ರಿಸಲ್ಟ್ಗೆ ಇನ್ನೂ ಹಲವು ದಿನಗಳು ಇದ್ರೂ ಕೂಡ ಈಗಾಗಲೇ ಸೋಲು ಗೆಲುವಿನ ಲೆಕ್ಕಾಚಾರದ ಒಂದು ಪರಾಮರ್ಶೆ ಶುರುವಾಗಿರುವಂಥದ್ದು. ಒಂದು ಕಡೆ ಗೆದ್ದರೆ ಮುಂದೇನು, ಸೋತರೆ ನಂತರ ಏನು ಎಂಬ ಲೆಕ್ಕಾಚಾರಗಳನ್ನ ಈಗ ಪಕ್ಷಗಳ ನಾಯಕರು ಆಂತರಿಕ ವಲಯದಲ್ಲಿ ಚರ್ಚೆ ಮಾಡ್ತಾ ಇರುವಂಥದ್ದು. ಒಂದು ಕಡೆ ಕಾಂಗ್ರೆಸ್ಗೆ ಸಾಕಷ್ಟು ಸವಾಲುಗಳು ಕೂಡ ಇರುವಂಥದ್ದು. ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ರೆ ಎಲ್ಲವೂ ಕೂಡ ಸರಿ ಇದೆ ಎಂಬ ವಿಚಾರವನ್ನ, ಅಸ್ತ್ರವನ್ನ ಇಟ್ಟುಕೊಂಡು ಬಳಕೆ ಮಾಡಿಕೊಳ್ಳೋದಕ್ಕೆ, ಅಂದ್ರೆ ಮುಂದಿನ ಚುನಾವಣೆಗಳಿಗೆ ಬಳಕೆ ಮಾಡೋದಕ್ಕೆ ಈಗ ಕಾಂಗ್ರೆಸ್ ನಾಯಕರು ಎಲ್ಲಾ ರೀತಿಯ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂಥದ್ದು. ಒಂದೊಂದಾಗಿ ನೋಡೋದಾದ್ರೆ ಕಾಂಗ್ರೆಸ್ನಲ್ಲಿ 2 ಕ್ಷೇತ್ರಗಳಂದ್ರೆ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆಯಲ್ಲಿ ಗೆದ್ದಂಥ ಸಂದರ್ಭದಲ್ಲಿ, 2 ಕ್ಷೇತ್ರಗಳನ್ನು ಗೆದ್ದಂಥ ಸಂದರ್ಭದಲ್ಲಿ ಹೇಳಿಕೊಳ್ಳುವಂತಹ ಒಂದು ಕೆಲವೊಂದು ಅಸ್ತ್ರಗಳು ನೋಡೋದಾದ್ರೆ, ವಿಪಕ್ಷಗಳ ವಿರುದ್ಧ ಸಮರ್ಪಕವಾಗಿ ನಾವು ಹೋರಾಟ ಮಾಡಿದ್ದೇವೆ ಒಂದು ವಿಚಾರವನ್ನ ಇಟ್ಕೊಂಡು ಹೋಗುವಂಥದ್ದು. ಜೊತೆಗೆ ಗ್ಯಾರಂಟಿಗಳ ಒಂದು ಜನರಿಗೆ ಕೊಟ್ಟಿರೋದು, ಗ್ಯಾರಂಟಿಗಳು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಜನರು ನಮ್ಮನ್ನ ಕೈ ಹಿಡಿದಿದ್ದಾರೆ ಎಂಬ ಲೆಕ್ಕಾಚಾರ. ಜೊತೆಗೆ ಒಳಜಗಳಗಳು ಏನೇ ಇದ್ದರು, ಅಂದ್ರೆ ಸಿಎಂ ಹಾಗೂ ಡಿಸಿಎಂ ನಡುವೆ ಸಿಎಂ ಕುರ್ಚಿ ಕಿತ್ತಾಟ ಏನಿದೆ, ಅದು ಯಾವುದೇ ಕೂಡ ಒಳಜಗಳ ಇದ್ರು ಒಟ್ಟಾಗಿ ಪಕ್ಷ ನಿಷ್ಠೆ ತೋರಿಸಿದ್ದಾರೆ ಎಂಬ ವಿಚಾರವನ್ನ ಮುಂದಿಡುವಂಥದ್ದು. ಜೊತೆಗೆ ಮೈತ್ರಿ ವಿರುದ್ಧ ನಾವು ಗೆದ್ದು ತೋರಿಸಿದ್ದೇವೆ ಎಂಬ ವಿಚಾರವನ್ನ ಪ್ರಮುಖವಾದ ಒಂದು ಅಸ್ತ್ರವನ್ನ ಮಾಡ್ಕೊಳ್ಳುವಂಥದ್ದು. ಯಾಕೆಂದ್ರೆ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು, ಸರ್ಕಾರದ ವಿರುದ್ಧ ನಿಲ್ಲಬೇಕು,
ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ನ ಸರ್ಕಾರವನ್ನ ಪತನಗೊಳಿಸಬೇಕು ಎಂಬ ವಿಚಾರವನ್ನ ಇಟ್ಕೊಂಡು, ಅಂದ್ರೆ ಸರ್ಕಾರವನ್ನ ಅಧಿಕಾರಕ್ಕೆ ತರದಲೇ ಇರುವಂತ 2028ರ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಆ ದಿಕ್ಸೂಚಿಯನ್ನ ಬದಲಾವಣೆ ಮಾಡಬೇಕು ಎಂಬ ವಿಚಾರವನ್ನ ಈಗ ಮೈತ್ರಿ ನಾಯಕರು ಇಟ್ಕೊಂಡಿರುವಂತದ್ದು. ಹಾಗಾಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡೋಕ್ಕೆ ಬಂದಂತ ಮೈತ್ರಿ ನಾಯಕರು ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ ಎಂಬ ಪ್ರಮುಖ ಅಸ್ತ್ರವನ್ನ ಜನರ ಮುಂದೆ ಇಡುವಂಥದ್ದು. ಯಾಕೆಂದ್ರೆ 2028ರ ಚುನಾವಣೆ, ವಿಧಾನಸಭಾ ಚುನಾವಣೆ ಆಗ್ಬೋದು ಅಥವಾ ಮುಂಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗ್ಬೋದು, ಎರಡರಲ್ಲೂ ಕೂಡ ವಿಪಕ್ಷಗಳಂದ್ರೆ ಅಂದ್ರೆ ಬಿಜೆಪಿ ಹಾಗೂ JDSನ ರಣತಂತ್ರಗಳನ್ನ ವರ್ಕೌಟ್ ಆಗದಲೇ ಇರುವಂತ ಒಂದು ಎಚ್ಚರಿಕೆಯನ್ನ ಈ ಎರಡೂ ಕ್ಷೇತ್ರಗಳ ಚುನಾವಣೆಗಳನ್ನು ಮಾಡಿ ತೋರಿಸಿದ್ದೇವೆ ಎಂಬ ಲೆಕ್ಕಾಚಾರವನ್ನ ಮಾಡಿಕೊಳ್ಳುವಂಥದ್ದು. ಇದು ಇಷ್ಟು ಕಾಂಗ್ರೆಸ್ ವಲಯದಲ್ಲಿರುವಂತಹ ಒಂದು ಪ್ರಮುಖ ಅಸ್ತ್ರಗಳು. ಜೊತೆಗೆ ಇನ್ನ ಏನಾದ್ರೂ ಎರಡು ಕ್ಷೇತ್ರಗಳಲ್ಲಿ ಹಿನ್ನಡೆ ಆದಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ವಿರುದ್ಧವಾಗಿ ನಿಂತ್ಕೊಳ್ಳುತ್ತೆ ಅನ್ನೋದು ಕೂಡ ಸ್ಪಷ್ಟವಾಗಿರುವಂಥದ್ದು. ಯಾಕೆಂದ್ರೆ ಬಿಜೆಪಿ ನಾಯಕರ ಒಂದು ನಾಯಕತ್ವ ಒಂದು ಮೇಲ್ಗೈ ಆಗುತ್ತೆ, ಜೊತೆಗೆ JDS ಮೈತ್ರಿ ವರ್ಕೌಟ್ ಆಗಿದೆ ಎಂಬ ದಿಕ್ಸೂಚಿಯನ್ನು ತೋರಿಸುತ್ತೆ. ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಈ ಸೋಲು ಸಾಕಷ್ಟು ಹಿನ್ನಡೆ ಆಗುತ್ತೆ ಅನ್ನೋದು ಕೂಡ ಈಗ ಲೆಕ್ಕಾಚಾರ ಶುರುವಾಗಿರುವಂಥದ್ದು. ಒಟ್ಟಾರೆಯಾಗಿ ಈಗಾಗಲೇ ಚುನಾವಣೆ ಮುಗ್ದಿದೆ, ಚುನಾವಣೆ ರಿಸಲ್ಟ್ಗೆ ಸಾಕಷ್ಟು ದಿನಗಳು ಇದ್ರೂ ಕೂಡ ಎರಡೂ ವಲಯದ ಅಂದ್ರೆ ಕಾಂಗ್ರೆಸ್ ಸೇರಿದಂತೆ ಮೈತ್ರಿ ವಲಯದಲ್ಲೂ ಕೂಡ ಈಗ ಸೋಲು ಗೆಲುವಿನ ಲೆಕ್ಕಾಚಾರ ಶುರುವಾಗಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮ ಡೀಟೇಲ್ಸ್ಗೆ.